ಈ ಬಾರಿ ಹೆಚ್ಚು ಶಾಸಕರನ್ನ ಗೆಲ್ಲಬೇಕು ಅಂತ ಹೇಳಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ದಲಿತರ ಮನೆಯಲ್ಲಿ ಗ್ರಾಮ ವಾಸ್ತವ್ಯ ಹೂಡಲಿದ್ದಾರೆ. ಮಾರ್ಚ್ 1ರಂದು ತುಮಕೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ ಹಿಂದುಳಿದ ಪ್ರದೇಶದ ದಲಿತರ ಮನೆಯಲ್ಲಿ ವಾಸ್ತವ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮನೆ ಮನೆ ಕುಮಾರಣ್ಣ ಕಾರ್ಯಕ್ರಮದಿಂದ ಯಶಸ್ವಿಯಾಗಿರೋ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಇದರ ರೂವಾರಿಯಾಗಿದ್ದಾರೆ. ಕ್ಷೇತ್ರ ವ್ಯಾಪ್ತಿಯ ಹೆತ್ತೇನಹಳ್ಳಿಯಲ್ಲಿ ಧಾರ್ಮಿಕ ಪೂಜೆ ಬಳಿಕ ಮನೆ ಮನೆ ಕುಮಾರಣ್ಣ ಕಾರ್ಯಕ್ರಮದಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. 1ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಕುಮಾರಸ್ವಾಮಿ ಬರ್ತಾ ಇದ್ದಾರೆ. ನನ್ನ ತುಮಕೂರು ಗ್ರಾಮಾಂತರಕ್ಕೆ ಒಂದು ದಲಿತರ ನಿವಾಸದಲ್ಲಿ ಒಂದು ಗ್ರಾಮವಾಸ್ತವ್ಯ ಮಾಡಿ ಇವತ್ತೇನು ಗ್ರಾಮವಾಸ್ತವ್ಯ ಅನ್ನೋವಂಥದ್ದು ತೋರಿಸ್ಕೊಟ್ಟಿದ್ದೆ ಈ ದೇಶಕ್ಕೆ ಕುಮಾರಣ್ಣವರು. ಎಲ್ಲ ಒಂದು ಕಡೆ ಆ ಗ್ರಾಮ ಒಂದು ದತ್ತು ತಗೊಂಡು ಡೆವಲಪ್ ಮಾಡೋಂಥ ಕೆಲಸಗಳು ನಡೀತಾ ಇದ್ದು. ಇವತ್ತು ಕೂಡ ಅವತ್ತೇನು ಕುಮಾರಣ್ಣವ್ರು ಬರ್ತಾರೆ 1ನೇ ತಾರೀಕು, ಯಾವುದೇ ಗ್ರಾಮನ ಅವರು ತೊಗೊಂಡ್ರು ಕೂಡ ಅವತ್ತು ನಾನು ಆ ಗ್ರಾಮನ ನನ್ನ ಕೈಲಿ ಅಲ್ಲಿ ಒಂದು ಶುದ್ಧ ಘಟಕದ ನೀರಿನ ಯೋಜನೆ ಘಟಕನ ಸಂಪೂರ್ಣವಾಗಿ ನಮ್ಮ JDS ಪಕ್ಷದ ವತಿಯಿಂದ ನಮ್ಮ ಸ್ವಂತ ದುಡ್ಡಿನಲ್ಲಿ ಹಾಕಿ ಏನೋ ಒಂದು ಇದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆ ಗ್ರಾಮದ ದತ್ತು ತೊಗೊಂಡು ಮೊದಲನೇ ಆದ್ಯತೆಯಾಗಿ ನೀರಿನ ಸಮಸ್ಯೆ ಏನಿದೆಯೋ ಕುಡಿಯೋ ನೀರಿನ ಘಟಕನ ನನ್ನ ಸ್ವಂತ ದುಡ್ಡಿನಲ್ಲಿ ಹಾಕ್ಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇವತ್ತು ಒಂದು ದಿವಸ ಈ ಸದ್ಯಕ್ಕೆ ಚುನಾವಣೆ ಹತ್ತ ಇರೋದ್ರಿಂದ ಒಂದು ದಿವಸ ಇರ್ತದೆ. ಸಹಜವಾಗಿ ನಾನು ಈ ಕಾನ್ಸ್ಟಿಟ್ಯೂನ್ಸಿನಲ್ಲಿ ವಾಸ್ತವ್ಯ ಕೂಡ ಮಾಡಿಕೊಂಡು ಜನರ ಕಷ್ಟಗಳಿಗೆ ಏನಿದೆಯೋ ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಮುಂದೆ ಅಧಿಕಾರ ಸಿಗದಂಥ ಸಂದರ್ಭ ಅವೆಲ್ಲ ಪರಿಹಾರ